ನಮಸ್ಕಾರ ರೀ 4 ಮಂದಿಗೆ ವೆಲ್ಕಮ್ ಟು BS ಥಂಡರ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲಿ ಹೊಂಟೀವಿ ಅಂದ್ರೆ ಶಿರ್ಸಿಗೆ ಹೊಂಟೀವಿ ರೀ. ಎದಕ್ಕೆ ಹೊಂಟೀವಿ ಅಂದ್ರೆ ಬರ್ರಿ ಅಲ್ಲಿ ಹೋಗಿ ಹೇಳ್ತೀನಿ. ಲೆಟ್ಸ್ ಗೋ ಇನ್ ಶಿರ್ಸಿ. ಬಂದಾಗ್ಬಿಡ್ತು ನೋಡ್ರಿ ನಮ್ಮ ಬಸ್ KSRTC ಕ್ಯಾಂಪಸ್ ಇದನ್ನ ಅತ್ಕೊಂಡು ನಾವು ಸೀದಾ ಇವಾಗ ಕೊಪ್ಪಳಕ್ಕೆ ಹೋಗ್ಬರ್ರಿ. ಕೊಪ್ಪಳಿಂತ್ರ ಹುಬ್ಳಿಲಿಂತ್ರ ಶಿರ್ಸಿ ಹಿಂಗೆ ಹೋಗ್ಬೇಕು ನಾವು ರೂಟು, ಯಾಕಂದ್ರೆ ಅದು ರೂಟ್ ಇರೋಲ್ಲ. ಬರ್ರಿ ಕೊಪ್ಪಳಕ್ಕೆ ಹೋಗಣ್ರಿ. ನೋಡ್ರಿ ಕೊಪ್ಪಳಕ್ಕೆ ಬಂದಾಗ್ಬಿಟ್ವಿ. ಇದ ನೋಡ್ರಿ ಕೊಪ್ಪಳ ಬಸ್ ಸ್ಟ್ಯಾಂಡು. ನಮ್ಮ ಹುಡುಗ ಮುಂದೊಂಟನ ಬರ್ರಿ ಆ ಕಡೆ ಹೋಗ್ಬಿಟ್ಟು ನಾವು ಹುಬ್ಳಿ ಬಸ್ ಹುಡುಕ್ಬೇಕು. ಇವಾಗ ಎಲ್ಲ ಪೇಪರ್ ಗಾಡಿ ಇರ್ತವೆ, ಪೇಪರ್ ಗಾಡಿ ಎಲ್ಲ ಹೋಗೋಣ. ಯಾವುದೋ ಒಂದು ಬಸ್ ಸಿಕ್ತಂದ್ರೆ ಸೀದಾ ಹುಬ್ಳಿಗೆ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ 20 ನಿಮಿಷ ಆಗಿದೆ. ಬರ್ರಿ ನೋಡೋಣ ಸೀದಾ ಬರ್ರಿ. ಸಾರಿ, ಯಾಕಂದ್ರೆ ನಮಗೆ ಹುಬ್ಳಿಯಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಯ್ತು. ಇವಾಗ ಹುಬ್ಳಿಲಿಂತ್ರ ಸೀದಾ ಶಿರ್ಸಿ ಬಸ್ ಹತ್ತಿದ್ವಿ. ಬರ್ರಿ ಇವಾಗ ಡೈರೆಕ್ಟಾಗಿ ಶಿರ್ಸಿಗೆ ಹೋಗಂಬರ್ರಿ. ಇದ ನೋಡ್ರಿ ಶಿರ್ಸಿ ಬಸ್ KSRTC ಕ್ಯಾಂಪಸ್. ಅಣ್ಣ ನೋಡಿದ್ರೆ ಇಂತನ ಬಸ್ ಹೊಡಿತಾನ ನೋಡ್ಬೇಕು. ಬರ್ರಿ ಸಿಕ್ಕಾಪಟ್ಟೆ ಸ್ಪೀಡ್ ಅಂತಾನೆ ಹೇಳ್ಬೋದು ಈ ಬಸ್ನ ನಾವು. ಬರ್ರಿ ಹೆಂಗೆ ಹೊಡಿತಾನೆ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡ್ರಿ ಮನಗಂಡು ಬಸ್ ಹೊಡೆದ. ಮಿನಿಮಮ್ ಒಂದು 2-2.5 ತಾಸ್ನಾಗ ನಮ್ಗೆ ಶಿರ್ಸಿಗೆ ಆಲ್ಮೋಸ್ಟ್ ರೀಚ್ ಆಗ್ತೀವಿ ಅಂದ್ಕೊಂಡಿವಿ. ಬರ್ರಿ ಇವಾಗ ಹೋಗೋಣ ಸೀದಾ ಡೈರೆಕ್ಟಾಗಿ ಹೋಗಿ ಶಿರ್ಸಿ ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀವಿ ನಿಮಗೆ. ನೋಡ್ರಿ ಹೆಂಗೈತಿ ವಾತಾವರಣ ಶಿರ್ಸಿದು. ಸ್ವಲ್ಪ ಈ ಕಡೆ ನೇಚರು ಭಾರಿ. ಮಲೆನಾಡು ಪ್ರದೇಶ ಅಂದ್ರೆ ಏನೋ ಒಂದು ಖುಷಿ ಎಲ್ರಿಗೂ ಹೋಗೋಕ್ಕೆ. ಬನ್ನಿ ಹೋಗಿ ಶಿರ್ಸಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲೇ ಸಿಗ್ತೀನಿ ನಿಮಗೆ. ಈ ಊರು ಮುಂಡಗೋಡು ಅಂತಂದು ಇಲ್ಲಿ ಒಂದು ಇತಿಹಾಸನೇ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ನಾನು. ಬರೀ ಶಿರ್ಸಿಗೆ ಹೋಗೋಣ ಡೈರೆಕ್ಟಾಗಿ. ಬಸ್ ಹೋಯ್ತು. ಬಸ್ ಶಿರ್ಸಿಗೆ ಎಂಟ್ರನ್ಸ್ ಆಗಲಿ ಶೋರೂಮ್ಗೆ ಹೋಗ್ಬೇಕು. ಅಲ್ಲೇ ಆಟೋದವ್ರನ್ನ ಕೇಳಂಬ. ಇಲ್ಲಿ ಅಲ್ಲಿ ಆಟೋದವ್ರನ್ನ ಕೇಳಿದ್ರೆ ಹೇಳ್ತಾರೆ ಅಂದ್ಕೊಂಡಿದ್ದೀನಿ. ಬಜಾಜ್ ಶೋರೂಮ್ಗೆ ಹೋಗ್ಬೇಕು ನಾವು. ಓಕೆ, ಇವಾಗ ಆಟೋ ಸಿಕ್ತು. ಆಟೋ ಮಾಡಿಕೊಂಡು ಸೀದಾ ಬಜಾಜ್ ಶೋರೂಮ್ ಕಡೆ ನಮ್ಮ ಪಯಣ. ಯಾಕಂದರೆ ನಾವು ಶಿರ್ಸಿಗೆ ಎದಕ್ಕೆ ಬಂದೀವಿ ಅಂದ್ರೆ ಬೈಕ್ ಖರೀದಿ ಮಾಡೋಕೆ ಬಂದೀವಿ ರೀ. ಕೊಪ್ಪಳದಿಂದ 220 ಕಿಲೋಮೀಟ್ರ್ ಇಲ್ಲಿವರೆಗೂ ಬಂದು ಒಂದು ಬೈಕ್ ತೊಗೊಳಕ್ಕೆ ಇಲ್ಲಿವರೆಗೂ ಬಂದೀವಿ. ಇಲ್ಲಿ ಯಾಕೆ ಬಂದೀವಿ ಅನ್ನೋದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಎಷ್ಟು ಕಡಿಮೆ ಆಗುತ್ತಾ ಬೈಕಿಂದ ಅನ್ನೋದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ, ಆದರೂ ಸ್ವಲ್ಪ ಕ್ಷಮಿಸಿ. ಬನ್ನಿ ಇವಾಗ ಡೈರೆಕ್ಟಾಗಿ ಶೋರೂಮ್ ಕಡೆನೇ ಹೋಗ್ಬಿಡೋಣ. ನೋಡಿ ಎಷ್ಟು ಇವ್ರಿಗೆಲ್ಲ ದುಡಿಮೆನೇ ಕಮ್ಮಿ ಆಗಿದೆ ಅಂತೆ ಶಿರ್ಸಿಯಲ್ಲಿ. ಇವಾಗ ಎಲ್ಲ ಆಧಾರ್ ಕಾರ್ಡ್ ಮಹಿಮೆನೇ ಇರ್ಬೋದು. ಅಂಕಲ್ ಚೆನ್ನಾಗಿ ಮಾತಾಡಿದ್ರು, ಸೂಪರಾಗಿ ಕೊಟ್ಟರು. ಯಾಕಂದರೆ ಇಲ್ಲಿ ಬಾಡಿಗೆ ಕಮ್ಮಿ ಆಗೋಲ್ಲ. ಮಿನಿಮಮ್ 80 ರೂಪಾಯಿ 2 ಕಿಲೋಮೀಟ್ರಿಗೆ ಅಂದ್ರೆ ಸರಿ ಆಯಿತು ಬನ್ನಿ ಅಂದ್ವಿ. ಫೈನಲಿ ಶೋರೂಮ್ ಕಡೆ ಬಂದ್ವಿ. ನೋಡಿ ಇದೇ ಬಜಾಜ್ ಶೋರೂಮ್ ಶಿರ್ಸಿ. ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ನಮ್ಮ ಕನೆಕ್ಷನ್ ಯಾವುದಂತ ಸರ್ಚ್ ಮಾಡೋಣ. ನೋಡಿ ಒಳಗಡೆ ಬಂದಾಯಿತು. ಇಲ್ಲಿ 220 ಪಲ್ಸರ್ ಇದೆ. ನಾವು ತೊಗೊಳಕ್ಕೆ ಬಂದಿರೋ ಬೈಕು 150 ಪಲ್ಸರ್ ಅಂತಲೇ ಹೇಳ್ಬೋದು. ಇಲ್ಲೇ ಇದೆ ನೋಡಿ, ಇದೆಲ್ಲ ನ್ಯೂ ಮಾಡಲು. ಇವರು ಚಾಯ್ಸ್ ಮಾಡಿದ್ದು ಓಲ್ಡ್ ಮಾಡಲ್ ಗಾಡಿ. ಯಾಕಂದರೆ ಓಲ್ಡ್ ಮಾಡಲ್ ಚೆನ್ನಾಗಿರುತ್ತೆ ಅಂತಂದು ಅದೇ ಒಂದು 2013-14 ರಿಲೀಸ್ ಆಯ್ತಲ್ಲ ಅದು ಆ ಗಾಡಿ. 2013-14 ಅಂದರೆ ಅದಲ್ಲ, 2024-23 ಫೈನಲಿ ಬೈಕ್ ತೊಗೊಂಬತ್ತು ಶಿರ್ಸಿ ಮಾರಿಕಾಂಬನ ದೇವಸ್ಥಾನ ಹತ್ರ ಬಂದುಬಿಟ್ವಿ. ಇದೇ ನೋಡಿ 150 ಪಲ್ಸರ್ ನಾವು ತೊಗೊಂಡಿರೋದು ವಿತ್ ಸ್ಟಿಕ್ಕರಿಂಗು. ಇದೇ ನೋಡಿ ಶಿರ್ಸಿ ಮಾರಿಕಾಂಬನ ಟೆಂಪಲ್. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಸೀದಾ ಊರ ಕಡೆ ನಮ್ಮ ಪಯಣ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ನೋಡಿ ಗಾಡಿ ಯಾವ ಥರ ಕಾಣ್ತಾ ಇದೆ ಅಂತ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ, ಮಾಡ್ತಾಯಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಒಳಗಡೆ ಇಲ್ಲೆಲ್ಲ ಫುಲ್ಲು ಅವಾಗ ನಾವು ಬಂದಾಗೆಲ್ಲ ಕ್ಲಿಯರ್ ಇತ್ತು. ಇವಾಗ ಏನೋ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆಸಿದ್ದಾರೆ. ಈ ಕಡೆ ಆಯ್ತು ಆ ಕಡೆ ಆಯ್ತು ನೋಡಿ, ಅಲ್ಲೆಲ್ಲ ಸ್ವಲ್ಪ ಎಲ್ಲ ಬಂದ್ವಿ. ಒಳಗಡೆ ಫೈನಲಾಗಿ ಬಂದ್ಬಿಟ್ಟು ದೇವಿ ದರ್ಶನವನ್ನು ಮಾಡೋಣ ಬನ್ನಿ ಇವಾಗ. ಯಾಕಂದರೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಇಲ್ಲಿಂತ್ರನೇ ಎಲ್ಲರ ದರ್ಶನ ಮಾಡ್ಕೊಂಬಿಡಿ. ಇದೇ ನೋಡಿ ಶಿರ್ಸಿ ಮಾರಿಕಾಂಬನ ದೇವಸ್ಥಾನ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಅದ್ಭುತ. ಬನ್ನಿ ಆಯಿತು ಓಕೆ. ಫೈನಲಿ ನಾವು ಗಾಡಿ ಖರೀದಿ ಮಾಡಿ ಆಯಿತು. ನೋಡಿ ಇದೇ ಗಾಡಿ ಪಲ್ಸರ್ 150 ಅಂತ. ಇದು ನ್ಯೂ ವರ್ಷನ್ ಬಂದಿತ್ತು. ಬೇಡ ಓಲ್ಡ್ ವರ್ಷನ್ ಅಂದರು. ಇವರೇ ಓನರ್ ದುಬಾಯ್ ಬಾಬು ಅಂತಂದು. ಇಲ್ಲಿಂದ ನಾವು ಇವಾಗ ಬಸ್ಗೆ ಹೊರಡ್ತೀವಿ. ಇವರು ಬೈಕ್ ಮೇಲೆ ಬರ್ತಾರೆ. ನಮ್ಮ ಬಸ್ಸು ವೇಟಿಂಗ್ ಇದೆ, ಇನ್ನೂ ವೇಟ್ ಮಾಡ್ತಾಯಿದ್ದೀವಿ. ಬಸ್ ಬರ್ತಾ ಇಲ್ಲ. ನೋಡಿ ಇದೇ ಗಾಡಿ ಶಿರ್ಸಿಯಲ್ಲಿ ಎಷ್ಟು ಕಡಿಮೆ ಆಯಿತು ಅನ್ನೋದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ಕ್ಲಿಯರಾಗಿ. ಇದೇ ಶಿರ್ಸಿ. ಮತ್ತು ಇದೆಲ್ಲ ಜಂಗಲ್ ಪಂಗಲ್ ಅನ್ಕೊಬಿಡ್ರಿ, ಶಿರ್ಸಿನ ಇದೆ. ಇಲ್ಲಿ ಇರೋದ ಹಿಂಗೆ. ಬರ್ರಿ ಮುಂದಿನ ವಿಡಿಯೋದಲ್ಲಿ ಸೀದಾ ಹುಬ್ಳ್ಯಾಕೆ ಹೋಗಿ ಸಿಗ್ತೀನಿ ಬರ್ರಿ.
ಫೈನಲ್ ಆಗಿ ಹುಬ್ಳಿ ಬಂದು ತಲುಪಿ ರಿಟರ್ನ್ ನಾನು ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೋಗ್ತೀನಿ. ಯಾಕಂದರೆ ಬೈಕ್ ಅಲ್ಲೇ ಬರುತ್ತೆ ರೈಲ್ವೆ ಸ್ಟೇಷನ್ ಕಡೆ. ಇಲ್ಲ ನೀವು ಗದಗ ಹತ್ರ ಹೋಗ್ರಿ ಅಂದರೆ ಗದಗ ಹತ್ರ ಬರ್ತಾನೆ. ಮುಂದಿನ ವಿಡಿಯೋಗಾಗಿ ವೀಕ್ಷಿಸಿ. ಅಲ್ಲಿವರೆಗೂ ಬಾಯ್ ಟಾಟಾ.